ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಜಿನ್ ನ ಇಂಟರ್ನಲ್ಸ್ ಈ ಫ್ಯೂಲ್ಗೆ ಹೊಂದ್ಕೊಳ್ಳಲ್ಲ. E20 ಫ್ಯೂಲ್ ಇಂದ ಇಂಜಿನ್ ನಲ್ಲಿ ಕಂಬರ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಮಾಯಿಶ್ಚರ್ ಇರೋದ್ರಿಂದ ಇಂಜಿನ್ ನ ಪಾರ್ಟ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ತುಂಬಾ ದಿನದಿಂದ ಅಂದ್ರೆ ಲಾಂಗ್ ಟರ್ಮ್ ಆಗಿ 5-6 ವರ್ಷ ಆದ್ಮೇಲೆ ಹಳೆಯ ಬೈಕ್ಸ್ ಗಳಲ್ಲಿ ಈ ಫ್ಯೂಲ್ ಇಂದ ಬೈಕ್ ರನ್ ಮಾಡಿದ್ರೆ ಇಂಜಿನ್ ಗೆ ಸೀರಿಯಸ್ ಡ್ಯಾಮೇಜ್ ಕೂಡ ಆಗುತ್ತೆ. ಹಾಗೆ ಬೈಕ್ ನ ಎಮಿಷನ್ ಜಾಸ್ತಿ ಆಗುತ್ತೆ. ನಿಮ್ಗೆ ಇಷ್ಟು ಸಮಸ್ಯೆ ಆಗ್ತಿರ್ಬೇಕಾದ್ರೆ ಗೌರ್ಮೆಂಟ್ ಯಾಕೆ ಈ E20 ಪೆಟ್ರೋಲ್ ಲಾಂಚ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ 3 ರೀಸನ್ಸ್ ಇದಾವೆ. E20 ಸಪೋರ್ಟ್ ಮಾಡುವಂತ ಬೈಕ್ಸ್ ಎಥನಾಲ್ ಇಂದ ರಿನ್ಯೂವೇಬಲ್ ಎನರ್ಜಿ ಆಗಿರೋದ್ರಿಂದ ಕಾರ್ಬನ್ ಎಮಿಷನ್ ಕಡಿಮೆ ಆಗುತ್ತೆ. ಇದರಿಂದ ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಎಥನಾಲ್ ಫ್ಯೂಲ್ ರೆಡಿ ಮಾಡೋಕ್ಕೂ ಕೂಡ ಕಾರ್ಬನ್ ಜಾಸ್ತಿ ಪ್ರೊಡ್ಯೂಸ್ ಆಗಲ್ಲ. ಇದು ಅಗ್ರಿಕಲ್ಚರಲ್ ವೇಸ್ಟ್ ಇಂದ ರೆಡಿ ಆಗ್ತಿರೋದ್ರಿಂದ ಈ ಸಮಸ್ಯೆ ಇರಲ್ಲ. ಪೆಟ್ರೋಲ್ ಅನ್ನ ಇಂಪೋರ್ಟ್